ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯ ತಿಳಿದುಕೊಳ್ಳೋಣ. 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೀನ ರಾಶಿಯಿಂದ ಮೇಷರಾಶಿ ಅಥವಾ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಗ್ರಹ ಸಂಚಾರ ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಶುಭ ಕಾರ್ಯಗಳು ಅಥವಾ ಶುಭ ಕಾರ್ಯಕ್ರಮಗಳು ಅಥವಾ ಹಬ್ಬಗಳು ಯಾವ್ಯಾವಿವೆ ಮತ್ತು ಏನಾದರೂ ಯೋಗಗಳು ಕೂಡಿ ಬರುತ್ತಾ ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದಾಗುತ್ತೆ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ತಡ ಮಾಡದೆ ಈಗ ಗ್ರಹಗಳ ಒಂದು ಸಂಚಾರ ನೋಡೋಣ. ಮೊದಲನೇದಾಗಿ ಶನಿ ಮಹಾರಾಜರು ನಿಮಗೆ ಮೀನರಾಶಿಯಲ್ಲಿ ವಕ್ರಿಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಎರಡನೇದು ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ರವಿ ಕೂಡ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಗ್ರಹ ಸಂಚಾರ 2ನೇ ತಾರೀಕಿನಲ್ಲಿ ಇರತಕ್ಕಂಥದ್ದು. ಇನ್ನು 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಅದೇ ರೀತಿಯಾಗಿ ಬುಧ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಬದಲಾವಣೆ ಈ ತಿಂಗಳಲ್ಲಿ ಇರತಕ್ಕಂಥ ಗ್ರಹ ಸಂಚಾರ. ಅದೇ ರೀತಿಯಾಗಿ ಈ ಒಂದು 2ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆ, ಮತ್ತು ನಿಮಗೆ 4ನೇ ತಾರೀಕು ಷಷ್ಠಿ ಇದೆ. ಅದೇ ರೀತಿಯಾಗಿ ಆಷಾಢ ಮಾಸದ ಶುಕ್ರವಾರ ನಿಮಗೆ 7ನೇ ತಾರೀಕು ಬರುವಂಥದ್ದಾಗತ್ತೆ. ಸೊ ಆಷಾಢ ಶುಕ್ರವಾರ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಎಲ್ಲ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು. ಹಾಗಾಗಿ ಈ 2026ರ ಆಷಾಢ ಮಾಸದ 4ನೇ ಶುಕ್ರವಾರ 7ನೇ ತಾರೀಕು ಬಂದಿರುತ್ತೆ. ಸೊ ಆ ದಿನ ವಿಶೇಷವಾಗಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ದೀಪಾಲಂಕಾರ, ವಿಶೇಷ ಅಲಂಕಾರ ಎಲ್ಲ ಸೇವೆಗಳು ಇರುತ್ತೆ. ಮಾಡಿಸುವಂಥವ್ರು ಮಾಡಿಸ್ಬೋದು ಅಂತ ತಿಳಿಸುತ್ತಾ, ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬುಧ ಆದಿತ್ಯ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಬುಧ 6ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಬರುತ್ತಾರೆ. ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಸೂರ್ಯ ಇರೋದರಿಂದ ಇಲ್ಲಿ ಬುಧ ಆದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರುವಂಥದ್ದಾಗತ್ತೆ. ಇದಿಷ್ಟು ಈ ವಾರದ ಸಂಕ್ಷಿಪ್ತ ಮಾಹಿತಿ. ಇದಕ್ಕನುಗುಣವಾಗಿ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ರೀತಿಯಲ್ಲಿರುತ್ತೆ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 3ನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿಯವರೆಗೆ ಈ ಸಾಪ್ತಾಹಿಕ ಭವಿಷ್ಯ ಆಗಸ್ಟ್ 2ರಿಂದ 8ನೇ ತಾರೀಕುವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಈ ಒಂದು ವಾರ ಅಥವಾ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ಅದೃಷ್ಟದ ಬಾಗಿಲು ಏನಾದರೂ ತೆಗೆಯೋದಿದೆಯಾ ಈ ಒಂದು ವಾರದಲ್ಲಿ ಅಂತ ನೋಡೋದಾದರೆ ಖಂಡಿತವಾಗಿಯೂ ನಿಮಗೆ ಅದೃಷ್ಟದ ಬಾಗಿಲು, ಸ್ವರ್ಗದ ಬಾಗಿಲು, ಅವಕಾಶದ ಬಾಗಿಲು ಹೇಗಾದರೂ ತಿಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಒಳ್ಳೆ ಬ್ರಹ್ಮಾಂಡ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಈ ಒಂದು ವಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಈ ಒಂದು ವಾರದಲ್ಲಿ ಅಂದರೆ ಮಿಥುನ ರಾಶಿಯವರಿಗೆ ಒಂದು ಅವಕಾಶಗಳ ಬಾಗಿಲು ಸದಾ ತೆಗೆದಿರುತ್ತೆ. ನನಗೆ ಉದ್ಯೋಗ ಇಲ್ಲ ಅನ್ನೋ ಒಂದು ಬೇಜಾರಿಲ್ಲ, ಖಂಡಿತವಾಗಿಯೂ ಪ್ರಯತ್ನ ಮಾಡಿ ಉದ್ಯೋಗ ಸಿಗುತ್ತೆ. ಕೆಲವರು ಕಮೆಂಟ್ಸ್ ಹಾಕ್ತಾ ಇದ್ದೀರಾ, ನಾನು ಕೆಲಸ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ, ನನಗೆ ಅದಾಗ್ತಾ ಇದೆ. ಖಂಡಿತವಾಗಿಯೂ ಪ್ರಯತ್ನ ಮಾಡಿ, ಇನ್ನೊಮ್ಮೆ ಪ್ರಯತ್ನ ಮಾಡಿ, ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರ್ಥಿಕ ಚೇತರಿಕೆ ಬಲವಾಗಿ ಇರುತ್ತೆ. ನಿಮಗೆ ಬರ್ತಕ್ಕಂಥ ಹಣ ಖಂಡಿತವಾಗಿ ಬರುವಂಥದ್ದಾಗುತ್ತೆ. ನೀವು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಸರಿಯಾದ ಬಂಡವಾಳ ಅಥವಾ ನಿಮ್ಮ ಕೂಲಿ ಸಿಗುವಂಥದ್ದಾಗುತ್ತೆ. ಇನ್ನು ನಿಮಗೆ ಯಾವುದಾದರೂ ಕಂಪನಿಯಲ್ಲಿ ಒಳ್ಳೆಯ ಆಫರ್ ಕೊಟ್ಟಿದ್ದರೆ ಖಂಡಿತವಾಗಿ ಒಪ್ಕೊಳ್ಳಿ. ಇದರಿಂದ ಭವಿಷ್ಯತ್ ಕಾಲದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ.
ಅದೃಷ್ಟದ ಬಾಗಿಲು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಮತ್ತು ನೀವು ನಿಮ್ಮ ಕನಸಿನ ಒಂದು ಮನೆ ಆಗಿರ್ಬೋದು, ಕನಸಿನ ಒಂದು ಕೆಲಸ ಆಗಿರ್ಬೋದು, ಅದನ್ನು ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು ಎಂಬುದಕ್ಕೆ ಕಾಯ್ತಾ ಇದ್ದೀರೋ ಆ ಪ್ಲಾಟ್ಫಾರ್ಮ್ ಈ ವಾರದಲ್ಲಿ ಓಪನ್ ಆಗುವಂಥದ್ದಾಗತ್ತೆ. ನೀವು ಸಿನಿಮಾಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ಯಶಸ್ವಿ ಆಗ್ತೀರಾ. ಒಂದು ಕ್ರೀಡಾಪಟುಗೆ ಏನಾದರೂ ನಿಮಗೆ ಪಾರ್ಟಿಸಿಪೇಟ್ ಮಾಡುವಂಥ ಪ್ಲಾಟ್ಫಾರ್ಮ್ ಬೇಕಾಗಿದ್ದರೆ ಈ ವಾರ ಸಿಗುವಂಥದ್ದಾಗತ್ತೆ. ಯಾವುದಾದ್ರೂ ಒಂದು ಕಂಪನಿಯಲ್ಲಿ ನೀವು ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ತಗೋಬೇಕಂತ ಆಸಕ್ತಿ ಇದ್ದರೆ ಖಂಡಿತವಾಗಿ ಈ ವಾರ ಸಿಗುವಂಥದ್ದಾಗತ್ತೆ. ಇನ್ನು ಮಧ್ಯವರ್ತಿಯಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ, ರಿಯಲ್ ಎಸ್ಟೇಟು ಅಥವಾ ಈ ಮ್ಯಾರೇಜ್ ಬ್ರೋಕರು ಅಥವಾ ಇನ್ನಿತರ ಒಂದಿಷ್ಟು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ದ್ವಿಗುಣವಾಗಿ ಈ ವಾರ ಲಾಭಿನ ಅಂಶ ಬರುವಂಥದ್ದಾಗತ್ತೆ. ಅಂದರೆ ಖುಷಿಯಾಗಿ ನಿಮಗೆ ದುಡ್ಡು ಲಕ್ಷ್ಮೀದೇವಿ ತಂದು ಕೊಡ್ತಾನೆ ಇರ್ತಾಳೆ. ಖುಷಿಯಾಗಿ ನಿಮ್ಮ ಕಸ್ಟಮರ್ ಯಾರಿದ್ದಾರೋ ಅವರು ಹೆಚ್ಚಿನ ಒಂದಿಷ್ಟು ಹಣವನ್ನು ಕೊಡುವಂಥವ್ರು ಆಗ್ತಾರೆ. ಯಾಕೆಂದರೆ ಮಧ್ಯವರ್ತಿಗಳಂದರೆ ಏನೋ ತೃಪ್ತಿ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಗುವಂಥದ್ದು, ಇಲ್ಲ ಅಂದರೆ ಒಂದು ತಿಂಗಳು ಬಾಡಿಗೆ ಅಥವಾ ಮತ್ತೊಂದು ಮಗದೊಂದು ಸಿಗುವಂಥದ್ದು. ಬಟ್ ಈ ವಾರ ಮಧ್ಯವರ್ತಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಅನುಕೂಲತೆ ಅಂತ ಕೂಡಿರುತ್ತೆ. ಬಟ್ ಆದಾಯ ಮಾತ್ರ ದ್ವಿಗುಣವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮ್ಮ ಒಂದು ವ್ಯಾಪಾರದಲ್ಲಿಯೂ ಕೂಡ ಒಳ್ಳೆಯ ಲಾಭವನ್ನು ಈ ಒಂದು ವಾರದಲ್ಲಿ ತೆಗೆಯುವಂಥವ್ರು ಆಗ್ತೀರಾ, ಮಿಥುನ ರಾಶಿಯವರು ಅಂತಲೇ ಹೇಳ್ಬೋದು. ನಿಮಗೆ ಒಟ್ಟಿನಲ್ಲಿ ಈ ವಾರ ಅವಕಾಶಗಳು ನಿಚ್ಚಳವಾಗಿದೆ. ಅದೇ ರೀತಿಯಾಗಿ ಇಚ್ಛಾಶಕ್ತಿಯು ಕೂಡ ನಿಚ್ಚಳವಾಗಿದೆ. ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಸುಲಭವಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮಗೆ ಬುಧ ನಿಮ್ಮ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವ ಸಮಯ ಅಥವಾ ಇರುವಷ್ಟು ದಿನ ನಿಮಗೆ ತಿದ್ದುವಂತಹ ಕೆಲಸ ಆಗುತ್ತೆ. ನಿಮ್ಮ ಜ್ಞಾನದಲ್ಲಿ ತಿದ್ದುವಂಥದ್ದಾಗತ್ತೆ, ನಿಮ್ಮ ಒಂದು ಕಾರ್ಯ ಚಟುವಟಿಕೆಗಳನ್ನು ತಿದ್ದಿಸುವಂಥದ್ದಾಗತ್ತೆ, ಅಥವಾ ನೀವು ತಪ್ಪು ಮಾಡಿದರೆ ಅದನ್ನು ಸರಿದಾರಿಗೆ ತಗ್ಗಿಸುವಂಥದ್ದಾಗತ್ತೆ, ಅಥವಾ ನೀವು ಏನಾದರೂ ಓವರ್ ಕಾನ್ಫಿಡೆನ್ಸಲ್ಲಿ ಮಾತನಾಡುವಂತಿದ್ದರೆ ಅದನ್ನು ತಿದ್ದಿಸಲಾಗುತ್ತೆ, ಅಥವಾ ನೀವು ಕೆಲಸದಲ್ಲಿ ಸುಮ್ಮನೆ ಏನೋ ಮಾಡ್ತಾ ಇದ್ದೀರಾ ಅಂತ ಅನಿಸಿದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಸಿಗುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಬುಧ ನಿಮಗೆ ತುಂಬ ಏನಂತೀರ, ಒಂದು ರೀತಿ ಸರ್ವಿಸ್ ಮಾಡಿದಾಗ ಹೇಗೆ ಗಾಡಿ ಸ್ಮೂತ್ ಆಗುತ್ತೋ ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ತಲೆಯಲ್ಲಿ ಇರತಕ್ಕಂಥ ನಕಾರಾತ್ಮಕ ಚಿಂತನೆಗಳು ದೂರ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೆಗೆಟಿವ್ ಎಲ್ಲಿ ಇದೆಯೋ ಅದೆಲ್ಲವೂ ದೂರ ಆಗುವಂಥ ಅವಕಾಶಗಳು ನಿಚ್ಚಳವಾಗಿದೆ ಈ ವಾರ ಅಂತಲೇ ಹೇಳ್ಬೋದು. ಅಂದರೆ ತಲೆಯಲ್ಲಿ ತುಂಬ ತುಂಬ್ಕೊಂಡು ಬಿಟ್ಟಿದ್ದೀರಾ, ಅದು ನನ್ನ ಕೈಯಲ್ಲಿ ಆಗಲ್ಲ ಅಥವಾ ಅದು ಬರೋದೇ ಇಲ್ಲ, ಏನೋ ನಿಮ್ಮ ಪಾಡಿಗೆ ನೀವೇ ಡಿಸೈಡ್ ಮಾಡ್ಕೊಂಡು ಬಿಡ್ತಾ ಇದ್ದೀರಾ. ಸೊ ಇದರಿಂದ ಏನಾಗೋಗ್ಬಿಡುತ್ತಂದರೆ ಸ್ವಲ್ಪ ಇದರಿಂದ ಹೊರಗಡೆ ಬರುವಂಥ ಅವಕಾಶಗಳು ಬುಧ ತಂದು ಕೊಡ್ತಾನೆ. ಯಾರೋ ಒಬ್ಬರ ಮುಖಾಂತರ ಅದನ್ನು ಡಿಕೋಡ್ ಏನೈತೆ ಸೀಕ್ರೆಟ್ ಅದನ್ನು ಓಪನ್ ಮಾಡಿಸಿ ನಿಮ್ಮ ಒಂದು ಚಿಂತನೆ, ನಿಮ್ಮ ಒಂದು ನೆಗೆಟಿವ್ಸ್, ನಿಮ್ಮ ಒಂದು ನಕಾರಾತ್ಮಕ ಏನಾದರೂ ತಿಳ್ಕೊಳ್ಳಿ, ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಪಾಸಿಟಿವ್ ಆಗಿ ಒಳ್ಳೆಯ ರೀತಿಯಲ್ಲಿ ಇರಲು ಪ್ರಯತ್ನ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೆಲವು ನಿರ್ಧಾರಗಳನ್ನು ಈ ವಾರ ತೆಗೆದುಕೊಳ್ಳೋರು ಇದ್ದೀರಾ. ಅಂದರೆ ಪ್ರಮುಖ ನಿರ್ಧಾರಗಳು, ಡಿಸಿಷನ್ ಅಂತೀವಲ್ಲ, ಅದು ಈ ವಾರ ನೀವು ನಿಮ್ಮ ಮುಂದಾಳತ್ವದಲ್ಲಿ ತೆಗೆದುಕೊಳ್ಳುವಂಥದ್ದಾಗತ್ತೆ. ಇದಕ್ಕೆಲ್ಲ ಇರಬೇಕಾಗಿರ್ತಕ್ಕಂಥ ಪ್ಲ್ಯಾನ್ ಆಗಿರ್ಬೋದು ಅಥವಾ ನಿಮಗೆ ಬೇಕಾಗಿರತಕ್ಕಂತಹ ಒಂದಿಷ್ಟು ಸೌಲಭ್ಯಗಳಾಗಿರ್ಬೋದು, ಇದರಲ್ಲಿ ಸಿಗುವಂಥದ್ದಾಗತ್ತೆ. ನಿಮಗೆ ಭವಿಷ್ಯತ್ ಕಾಲದಲ್ಲಿ ಒಳ್ಳೆಯ ಅನುಕೂಲತೆ ಈ ಒಂದು ನಿರ್ಧಾರದಿಂದ ಕೂಡಿಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಈ ಒಂದು ನಿರ್ಧಾರ ನಿಮ್ಮ ಒಂದು ವ್ಯಾಲ್ಯೂ ಅಂತ ಇರುತ್ತಲ್ಲ, ಅದು ಎತ್ತರ ಹಂತಕ್ಕೆ ಕೊಂಡೊಯ್ಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ವಾರ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆ ಇದೆ. ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಓದಿನಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದಾಗುತ್ತೆ, ಅನೇಕ ವಿಷಯಗಳನ್ನು ಕಲಿಯುವಂಥದ್ದಾಗುತ್ತೆ, ಗೊತ್ತಿಲ್ಲದ ಒಂದು ಭಾಷೆಯನ್ನು ಕಲಿಯುವಂಥದ್ದಾಗುತ್ತೆ, ಅಥವಾ ಲ್ಯಾಂಗ್ವೇಜ್ ಅಂತ ಇರಲ್ಲ ಆ ಲ್ಯಾಂಗ್ವೇಜ್ ತುಂಬ ಸುಲಭವಾಗಿ ಒಂದು 3-4 ಭಾಷೆಗಳು ಕಲಿಯುವ ಹಂತಕ್ಕೆ ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಸ್ಪಷ್ಟತೆ ಇದ್ದರೆ ನೀವು ಮಾತಾಡುವಂಥದ್ದಾಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಮ್ಯುನಿಕೇಷನ್ ಅಂತ ಇದೆಯಲ್ಲ, ಅದು ತುಂಬ ಇಂಪ್ರೂವ್ ಆಗುವಂಥದ್ದಾಗುತ್ತೆ. ಇದಕ್ಕೆ ಕಾರಣ ಬುಧ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಉದ್ಯೋಗದಲ್ಲಿ ಒಳ್ಳೆ ಪ್ರಶಂಸೆ ಮಾತುಗಳನ್ನು ಆಡುವಂಥದ್ದಾಗುತ್ತೆ. ಉದ್ಯೋಗದಲ್ಲಿ ನಿಮ್ಮನ್ನು ಮೀರಿಸೋರು ಯಾರು ಇರೋದಿಲ್ಲ. ನಿಮ್ಮ ಸ್ಪೀಡು, ನಿಮ್ಮ ಕಾರ್ಯದಕ್ಷತೆ, ಕಾರ್ಯಕ್ಷಮತೆ ಎಲ್ಲರೂ ಕೊಂಡಾಡುವಂಥದ್ದಾಗುತ್ತೆ. ನಿಮ್ಮ ಸಿಸ್ಟಮ್, ನಿಮ್ಮ ಶಿಸ್ತುಬದ್ಧತೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಫಾಲೋ ಅಪ್ ಮಾಡುವ ರೀತಿಯಲ್ಲಿ ಈ ಒಂದು ಸಾಪ್ತಾಹಿಕ ವಾರದಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ಗಣನೀಯವಾದ ಲಾಭವನ್ನು ಈ ವಾರ ನೀವು ತೆಗೆಯುವಂಥವ್ರಾಗ್ತೀರಾ. ಇನ್ನು ಕೌಟುಂಬಿಕವಾಗಿ ಈ ವಾರ ಎಲ್ಲ ಸಹಕಾರ ನಿಮಗೆ ಕುಟುಂಬ ಸದಸ್ಯರಿಂದ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಮದುವೆ ಆಗಿರ್ಬೋದು, ಮನೆ ಆಗಿರ್ಬೋದು ಕನಸು ಕಾಣ್ತಾ ಇದ್ದೀರೋ ಈ ಒಂದು ವಾರದಲ್ಲಿ ಅದಕ್ಕೆ ಒಂದು ರೂಪ ಸಿಗುವಂಥದ್ದು ಇದೆ. ಏನಾದರೂ
ಒಂದು ಅವಕಾಶ ಅಂತೀವಲ್ಲ, ಅದು ಕೂಡ ಈ ಒಂದು ವಾರದಲ್ಲಿ ಮನೆ ಕಟ್ಟೋದಾಗಿರ್ಬೋದು, ಜಾಗ ತೆಗೆದುಕೊಳ್ಳೋದು, ಅಥವಾ ಮದುವೆಗೆ ಹೆಣ್ಣಾಗಿರಲಿ ಗಂಡಾಗಿರಲಿ ಒಂದು ಎಸ್ ಅಂತ ನೀವು ಹೇಳಿಬಿಟ್ರೆ ಅದು ಕಾಲ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಇದೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಅನಾನುಕೂಲ ವಿಷಯಕ್ಕೆ ಬರೋದಾದರೆ ಈ ವಾರ ಸ್ವಲ್ಪ ಅಧಿಕವಾದ ಖರ್ಚುಗಳು ಇರುತ್ತೆ. ಎಷ್ಟೇ ದುಡ್ಡು ಬಂದರೂ ನಿಲ್ಲೋದಿಲ್ಲ. ತುಂಬ ಪ್ರಯತ್ನ ಮಾಡ್ತೀರಾ, ಜಪ್ಪಯ್ಯ ಅಂದರೂ ಒಂದಿನಾನು ನಿಲ್ಲೋದಿಲ್ಲ. ಬ್ಯಾಲೆನ್ಸ್ ಮಾತ್ರ ತುಂಬ ಲೋಗೆ ಬರುವಂಥದ್ದಾಗತ್ತೆ. ಅಂದರೆ ಅಧಿಕವಾದ ಖರ್ಚುಗಳು. ದುಡ್ಡು ಬರುತ್ತೆ, ದುಡ್ಡು ಬರಲ್ಲ ಅಂತಲ್ಲ, ಬಟ್ ನಿಲ್ಲೋದಿಲ್ಲ. ಎಲ್ಲೋ ಒಂದು ಕಡೆ ಖರ್ಚುಗಳು ಅಧಿಕವಾಗಿ ಕಾಡುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದಲ್ಲಿ ಅಂದರೆ ನಿಮಗೆ ಉದ್ಯೋಗದಲ್ಲಿ ಮತ್ತು ವ್ಯಾಪಾರದಲ್ಲಿ ಒಂದು ರೀತಿ ನಿಮಗೆ ಸನ್ಮಾನಗಳು ಸಿಗುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಸನ್ಮಾನ ಸಿಗೋದು. ಅದೇ ರೀತಿಯಾಗಿ ಉಲ್ಟನೂ ಆಗುವಂಥದ್ದಾಗತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಎಲ್ಲೋ ಬೈಯುವಂಥದ್ದು ಆಗ್ಬೋದು. ಸೊ ಇದಕ್ಕೆ ಕಾರಣ ಅಂದರೆ ನಿಮ್ಮ ಓವರ್ ಕಾನ್ಫಿಡೆನ್ಸ್. ಸೊ ಹಾಗಾಗಿ ಇಲ್ಲಿ ಎರಡಿದೆ, ಒಂದು ಸನ್ಮಾನ, ಒಂದು ಅವಮಾನ. ಎರಡೂ ನಿಮಗೆ ಈ ವಾರ ಸಿಗುವಂಥದ್ದಾಗಿದೆ. ಅದು ಅವಮಾನ ಯಾವಾಗ ಸಿಗುತ್ತೆ ಅಂದರೆ 6, 7, 8. ನಿಮಗೆ ಸನ್ಮಾನ ಸಿಗುವಂಥದ್ದು 2, 3, 4, 5. ಸೊ ಇಲ್ಲಿ ನಿಮಗೆ 6ನೇ ತಾರೀಕು ಯಾಕೆ ಅಂದರೆ ಬುಧ ಬದಲಾವಣೆ ಆಗ್ತಾನೆ. ನಿಮ್ಮ ರಾಶಿಯಿಂದ ಕರ್ಕಟಕ ರಾಶಿಗೆ ವಾಪಸ್ ಹೋಗಬೇಕಾದಾಗ ಸ್ಪೀಡ್ ಇರುತ್ತೆ. ಸೊ ಆ ಸ್ಪೀಡಲ್ಲಿ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಎಡವಟ್ಟಾಗುವಂಥ ಅವಕಾಶಗಳು ಇದೆ. ಹಾಗಾಗಿ ಈ ಒಂದು ಸಮಯದಲ್ಲಿ 6, 7, 8 ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳಾಗಲಿ ಡಿಸಿಷನ್ ಆಗಲಿ ತೆಗೆದುಕೊಳ್ಳಲು ಹೋಗಬೇಡಿ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕುಟುಂಬ ಸದಸ್ಯರಲ್ಲಿ ಕಾಣುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಖರ್ಚುಗಳು, ಮಾನಸಿಕ ಒತ್ತಡಗಳು ನಿಮಗೆ ಈ ವಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಅನಗತ್ಯವಾದ ತಿರುಗಾಟ, ಸುಮ್ಮನೆ ಒಂದಿಷ್ಟು ಏನೋ ಮನಸ್ಸಿಗೆ ಬೇಜಾರಾಯ್ತಂತ ಸುಮ್ಮನೆ ಎಲ್ಲೋ ಹೋಗ್ಬಿಡ್ತೀರಾ, ಅದರಿಂದಲೂ ಖರ್ಚುಗಳಿರುತ್ತೆ. ಅಲ್ಲಿಯ ಒಂದು ಆಗುವಗಳಿಗೆ ಖರ್ಚುಗಳು ಇರುತ್ತೆ. ಹೀಗಾಗಿ ಈ ಒಂದು ವಾರ ಸಾಧ್ಯವಾದಷ್ಟು ಸ್ವಲ್ಪ ಖರ್ಚುಗಳೇ ಅಧಿಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅವಮಾನಗಳು ಸ್ವಲ್ಪ ಇದೆ, ಅದನ್ನು ನೀವು ತಪ್ಪಿಸ್ಬೋದು. ಬಟ್ ನಿಮಗೆ ಡಿಸಿಷನ್ ತೊಗೋಬೇಕಾದ್ರೆ ದಯವಿಟ್ಟು 1 ಅಲ್ಲ 2 ಅಲ್ಲ 3 ಬಾರಿ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಅದೇ ರೀತಿಯಾಗಿ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಅದೇ ರೀತಿಯಾಗಿ ರಾಯರ ದರ್ಶನ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಈ ಒಂದು ವಾರದಲ್ಲಿ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯವರ ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.